ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ತಂಗಿ ಬೆಳಗ್ಗೆನೇ ಎದ್ದು ಅವಳ ಕಬೋರ್ಡ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ಲು. ಅದಾದಮೇಲೆ ಅಮ್ಮ ಬಿರಿಯಾನಿ, ಅದರಲ್ಲೂ ಮಟನ್ ಬಿರಿಯಾನಿ ಮತ್ತು ಚಿಲ್ಲಿ ಚಿಕನ್ಗೆ ರೆಡಿ ಮಾಡ್ಕೊಳ್ತಾ ಇದ್ರು. ಯಾಕೆ ಏನು ಅನ್ನೋದನ್ನು ಮುಂದೆ ಈ ವ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ. ಯಾಕೆ ಇಷ್ಟೊಂದು ಮಟನು ಚಿಕನು ಎಲ್ಲ ಮಾಡ್ತಾ ಇದ್ದಾರೆ, ಏನು ಸ್ಪೆಷಲ್, ಯಾರು ಬರ್ತಾ ಇದ್ದಾರೆ ಅನ್ನೋದನ್ನು ನಾನು ಈಗ ತೋರಿಸ್ತೀನಿ. ಅದಕ್ಕೂ ಮುಂಚೆ ಏನಂದರೆ, ನಮ್ಮ ಡ್ಯಾಡಿ ಕೆಳಗೆ ಹೋಗಿದ್ದಾರೆ ಆ್ಯಕ್ಚುಲಿ ಕರ್ಕೊಂಡು ಬರೋದಕ್ಕೆ. ನಾವೆಲ್ಲ ವೆಯ್ಟ್ ಮಾಡ್ತಾಯಿದ್ದೀವಿ. ನನ್ನ ತಂಗಿ ಇದೇ ಟೈಮ್ಗೆ ಅವಳು ಕೂಡ ಕ್ಲೀನಿಂಗ್ ಮಾಡ್ತಿದ್ದಾಳೆ. ಸೊ ಫೈನಲಿ ನಮ್ಮ ಡ್ಯಾಡಿ ಬಂದರು. ಎಳ್ನೀರೆಲ್ಲ ತೊಗೊಂಡು ಒಂದು ಬ್ಯಾಗೆಲ್ಲ ಇಟ್ಕೊಂಡು ಬಂದರು. ಯಾರು ಬರ್ತಿದ್ದಾರೆ ಅಂದರೆ, ನೋಡಿ ಯಾರು ಬರ್ತಿದ್ದಾರೆ, ಅಜ್ಜಿ ಮತ್ತು ನಮ್ಮ ತಾತ ಬರ್ತಾ ಇದ್ದಾರೆ. ಇವರು ನಮ್ಮ ತಾತ, ಅಜ್ಜಿ, ಅದಾದಮೇಲೆ ನಮ್ಮ ಡ್ಯಾಡಿ. ಇದು ಊರಿಂದ ಎಲ್ಲ ಅವರು ಸೊಪ್ಪು, ಆಮೇಲೆ ತರಕಾರಿ, ಎಳ್ನೀರು ಎಲ್ಲ ತೊಗೊಂಡು ಬಂದಿದ್ರು. ಆ್ಯಕ್ಚುಲಿ ಏನಂತ ಅಂದರೆ, ನಮ್ಮ ತಾತನಿಗೆ ಇವರು ಸೆಕೆಂಡ್ ವೈಫ್, ಅಮ್ಮನಿಗೆ ಚಿಕ್ಕಮ್ಮ ಆಗಬೇಕು, ನಮಗೆಲ್ಲ ಅಜ್ಜಿ ಆಗ್ತಾರೆ. ಸೊ ಊರಿಂದ ಕರಿಬೇವಿನ ಸೊಪ್ಪು ಮತ್ತು ನುಗ್ಗೆಕಾಯಿ ಸೊಪ್ಪು ಎಲ್ಲ ತೊಗೊಂಡು ಬಂದಿದ್ರು. ಅಂದರೆ ನುಗ್ಗೆ ಸೊಪ್ಪು, ನುಗ್ಗೆಕಾಯಿ ಎಲ್ಲ ನುಗ್ಗೆ ಸೊಪ್ಪು ತೊಗೊಂಡು ಬಂದಿದ್ರು. ಎಲ್ಲನೂ ಬಿಡಿಸಿ ಕ್ಲೀನ್ ಮಾಡಿ ಅದನ್ನು ಎತ್ತಿಕೋಸತಿಲ್ ಸಾಕಾಯಿತು. ಇದೇನೇನೋ ಕಾಳೆಲ್ಲ ತೊಗೊಂಡು ಬಂದಿದ್ರು. ಫೈನಲಿ ನನಗೆ ಗೊತ್ತಾಯಿತು, ಇವತ್ತೇ ಚೆನ್ನಾಗಿ ಚಿಕನು ಮಟನ್ ತಿಂದುಬಿಡಬೇಕು. ಯಾಕಂದರೆ ನೆಕ್ಸ್ಟ್ ಇನ್ನು 1 ವೀಕ್ ಪೂರ್ತಿ ತರಕಾರಿ ಸಾರು, ಸೊಪ್ಪು ಸಾರೇ ಇರುತ್ತೆ ಅಂತ ಹೇಳಿ ನನಗೆ ಗೊತ್ತಾಯಿತು. ನಾನು ಅನಲೈಸ್ ಮಾಡಿಬಿಟ್ಟೆ, ಎಲ್ಲ ನೀಟಾಗಿ ಅನಲೈಸ್ ಮಾಡಿಬಿಟ್ಟೆ, ಹಿಂಗೆ ಆಗುತ್ತೆ ನಮ್ಮ ಮನೇಲಿ ಅಂತ. ನಮ್ಮಮ್ಮ ನೋಡಿದ್ರೆ ಇನ್ನೂ ಬಿರಿಯಾನಿ ಮಾಡ್ತಾನೇ ಇದ್ರು. ಅಂದರೆ ಏನಂದರೆ, ನಮ್ಮಮ್ಮ ತುಂಬ ಸ್ಲೋ ಆಗಿ ಮಾಡ್ತಾರೆ, ಬಟ್ ತುಂಬ ಟೇಸ್ಟಾಗಿರುತ್ತೆ, ಸಖತ್ ಟೇಸ್ಟಿಯಾಗಿರುತ್ತೆ. ನಮ್ಮಮ್ಮ ಒಂದು ಅಡುಗೆ ಚೆನ್ನಾಗಿ ಮಾಡಲ್ಲ ಅನ್ನಂಗಿಲ್ಲ, ಎಲ್ಲ ಸಖತ್ತಾಗಿ ಮಾಡ್ತಾರೆ. ಅದರಲ್ಲೂ ಚಿಕನು ಮಟನ್ ಅಂತ ಬಂದರೆ ಮಾತ್ರ ಶಿ ಈಸ್ ವೆರಿ ಗುಡ್ ಇನ್ ಇಟ್. ನಾನು ಆದಷ್ಟು ನಮ್ಮಮ್ಮ ಮಾಡೋ ಅಡುಗೆಗಳ ರೆಸಿಪಿಗಳನ್ನು ಶೇರ್ ಮಾಡೋಕ್ಕೆ ಶುರು ಮಾಡ್ತೀನಿ. ಯಾಕಂದರೆ ನಾನು ಕಾಲೇಜ್ಗೆ ಹೋಗೋದ್ರಿಂದ ಐ ಹ್ಯಾವ್ ನೋ ಮೋರ್ ಮ್ಯಾಟರ್ಸ್, ತುಂಬ ಮ್ಯಾಟರ್ಸ್ನ ನಾನು ಶೇರ್ ಮಾಡೋಕ್ಕಾಗಲ್ಲ. ಎಷ್ಟಾಗುತ್ತೋ ಅಷ್ಟು ನಾನು ಮಾಡ್ತೀನಿ. ಅದ್ರ ಜೊತೆಗೆ ನನ್ನ ಅಮ್ಮ ಮಾಡೋ ಡೈಲಿ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಅವರ ರೊಟೀನ್ಸ್ಗಳಾಗಿರ್ಬೋದು, ಅದನ್ನು ಕೂಡ ನಾನು ಮುಂದಿನ ವ್ಲಾಗ್ಗಳಲ್ಲಿ ತೋರಿಸ್ತಾ ಬರ್ತೀನಿ. ಫೈನಲಿ ಇಲ್ಲಿ ಮಟನ್ ಬಿರಿಯಾನಿ ರೆಡಿ ಆಯಿತು. ಎಲ್ಲರಿಗೂ ಹಾಕ್ಕೊಟ್ರು ಅಮ್ಮ. ನನಗೆ ಹಸುವಾಗ್ತಿತ್ತು, ನನಗಿನ್ನೂ ಹಾಕ್ಕೊಡ್ತಾನೆ ಇರಲಿಲ್ಲ. ಫಸ್ಟ್ ಇರೋ ಅಜ್ಜಿ ತಾತನಿಗೆ ಕೊಡ್ತೀನಿ ಅಂತ ಹೇಳಿ ಕೊಡ್ತಾಯಿದ್ರು. ನನಗೆ ಮೊದಲೇ ಚಿಕನು ಮಟನು ಅಂದರೆ ತುಂಬಾ ಇಷ್ಟ. ಸೊ ಫೈನಲಿ ನಾನು ಕೂಡ ನನ್ನ ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ನಾನು ಕೂಡ ಅದನ್ನು ತಿನ್ನೋಕ್ಕೆ ರೆಡಿ ಇದ್ದೆ. ಆ್ಯಕ್ಚುಲಿ ಮಾತ್ರ ಇವತ್ತು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಬಿರಿಯಾನಿ. ನಮ್ಮ ತಾತ ಹೇಳ್ತಾಯಿದ್ರು, ನೋಡು ಈ ಥರ ಬಿರಿಯಾನಿ ಮಾಡಿಬಿಟ್ರೆ ಎಷ್ಟು ಬೇಕಾದ್ರೂ ತಿನ್ಬೋದು, ಹೊಟ್ಟೆ ಉರಿನೂ ಬಂದಿಲ್ಲ, ಏನಿಲ್ಲ, ಏನದು ಹೋಟ್ಲಲ್ಲಿ ತಿಂದುಬಿಟ್ರೆ ಹೊಟ್ಟೆ ಉರಿ ಬರುತ್ತೆ ಅಂತ ಎಲ್ಲ ಹೇಳ್ತಾಯಿದ್ರು ನಮ್ಮ ತಾತ. ಸೊ ಫೈನಲಿ ನಮ್ಮ ಬ್ರೂನೋ ಸಿರಿಗೂ ಕೂಡ ಫುಲ್ ಒಳ್ಳೆ ಟೇಸ್ಟ್ ಇವತ್ತು, ಒಳ್ಳೆ ಫುಡ್ ಅವರಿಗೆ. ಅದಾದಮೇಲೆ ನನ್ನ ತಂಗಿ ಅವಳ ಒಂದು ಡಯಟ್ ಪ್ಲ್ಯಾನ್ಸ್ ಏನೋ ಮಾಡ್ತಾ ಇದ್ದಾಳೆ. ಸೊ ಫಾರ್ ದ್ಯಾಟ್ ಪರ್ಪಸ್ ಅವಳೇನು ಬಿರಿಯಾನಿನೂ ತಿಂದಿಲ್ಲ, ಚಿಲ್ಲಿ ಚಿಕನ್ ತಿಂದಿಲ್ಲ. ಶಿ ಹ್ಯಾಡ್ ಮೇಡ್ ಸಪ್ರೇಟ್ ಫುಡ್ ಫಾರ್ ಹರ್. ನಾನು ಅದಾದಮೇಲೆ ರೆಡಿಯಾಗಿ ನಾವು ಕ್ಯೂಟೀಸ್ಗೆ ಹೋಗ್ತಾ ಇದ್ವಿ, ಅಜ್ಜಿಗೆ ಮತ್ತು ಅಮ್ಮನಿಗೆ ಸ್ವಲ್ಪ ಸ್ಕಿನ್ ಟ್ರೀಟ್ಮೆಂಟ್ ಕೊಡೋಕ್ಕೋಸ್ಕರ. ಸೊ ಓಲೋ ಆಟೋ ಬುಕ್ ಮಾಡಿದ್ದೆ. ಓಲೋ ಆಟೋ ಫೈನಲಿ ಬಂತು. ಸೊ ನಾವು 3 ಜನ ಹೊರಟ್ವಿ, ಅಲ್ಲಿಂದ OTP ಹೇಳಿಬಿಟ್ಟು ಹೊರಟ್ವಿ. ನಮ್ಮಮ್ಮನೂ ಬರ್ತಾಯಿದ್ವಿ. ನಮ್ಮಮ್ಮಂಗೆ ಏನು ಸ್ಕಿನ್ ಪ್ರಾಬ್ಲಮ್ ಆಗಿತ್ತಂತ ಅಂದರೆ, ಅವರಿಗೆ ಪಿಗ್ಮೆಂಟೇಷನ್ ಆಗ್ತಿದೆ. ಆ್ಯಕ್ಚುಲಿ ಯೂಶ್ವಲಿ 40 ಇಯರ್ಸ್ ಆದಮೇಲೆ ಕೆಲವೊಬ್ಬರಿಗೆ ಪಿಗ್ಮೆಂಟೇಷನ್ ಆಗಿಬಿಡತ್ತೆ ಫೇಸಲ್ಲಿ. ಸೊ ಅದಕ್ಕೋಸ್ಕರ ಅದನ್ನು ಟ್ರೀಟ್ಮೆಂಟ್ ತೊಗೊಳೋದಕ್ಕೆ ಹೋಗ್ತಾರೆ. ಅಜ್ಜಿಗೆ ಏನಾಗಿತ್ತು ಅಂತಂದರೆ, ಅವರಿಗೆ ಇದು ಫಾರ್ಮಿಂಗ್ ಮಾಡಿ, ಅಂದರೆ ಯೂಶ್ವಲಿ ಗಾರ್ಡನಿಂಗ್, ಈಗ ಊರುಗಳಲ್ಲೆಲ್ಲ ಏನು ಮಾಡ್ತಾರೆ, ಟೊಮ್ಯಾಟೊ ಗಿಡ, ಮೆಣಸಿನ್ಕಾಯಿ ಗಿಡ, ಅದನ್ನೆಲ್ಲ ಎಲ್ಲಿ ಪ್ಲೇಸ್ ಇರುತ್ತೋ ಅಲ್ಲಿ ನೆಟ್ಟಿ ಪ್ಲ್ಯಾಂಟೇಷನ್ ಮಾಡ್ತಾರಲ್ವ, ಅದೇ ಥರ ಇವರು ಮಾಡಿದ್ದಾರೆ. ಎಲ್ಲೋ ಒಂದು ದಿನ ಅವ್ರಿಗೆ ಸ್ಕಿನ್ ಇನ್ಫೆಕ್ಷನ್ ಶುರು ಆಗಿದೆ. ಬಟ್ ಅದು ಹೋಗ್ತಾ ಜಾಸ್ತಿ ಆಗಿದೆ, ಕಾಲಲ್ಲಿ ಗಾಯ ಜಾಸ್ತಿ ಆಗಿದೆ. ಆದ್ದರಿಂದ ನಾವು ಕ್ಯೂಟೀಸ್ಗೆ ರೆಫರ್ ಮಾಡಿದ್ವಿ ಅವ್ರಿಗೆ. ಬನ್ನಿ ನಾವು ತೋರಿಸ್ತೀವಿ ಕ್ಯೂಟೀಸಲ್ಲಿ ಅಂತ ಹೇಳಿ. ಫೈನಲಿ ನಾವು ಅಪಾಯಿಂಟ್ಮೆಂಟ್ ಕೂಡ ವೀಕ್ ಬಿಫೋರೇ ತೊಗೊಂಡಿದ್ವಿ, ಅಮ್ಮಂಗೂ ಮತ್ತು ಅಜ್ಜಿಗೂ. ಇಲ್ಲಿ ಹೇಗೆ ಅಂದರೆ, ಫಸ್ಟು ಕನ್ಸಲ್ಟೇಷನ್ ಫೀಸ್ನ ಪೇ ಮಾಡಬೇಕು. ಅದಾದಮೇಲೆ ಎಲ್ಲಿ ಯಾವ ಪ್ಲೇಸಲ್ಲಿ ಅಫೆಕ್ಟ್ ಆಗಿದೆ, ಅಂದರೆ ಎಲ್ಲಿ ಗಾಯ ಆಗಿದೆ ಅಥವಾ ಎಲ್ಲಿ ಸ್ಕಿನ್ ಇನ್ಫೆಕ್ಷನ್ ಆಗಿದೆ, ಆ ಒಂದು ಪ್ಲೇಸನ್ನು ನೀಟಾಗಿ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡ್ತಾರೆ. ಆ ಫೋಟೋಸು ಡೈರೆಕ್ಟ್ಲಿ ಡಾಕ್ಟರ್ ಕ್ಯಾಬಿನ್ಗೆ ಹೋಗುತ್ತೆ. ಅದಾದಮೇಲೆ ಅಲ್ಲಿ ಅವರು ಕಂಪ್ಲೀಟ್ಲಿ ನಮ್ಮ ಸ್ಕಿನ್ನನ್ನು ಟೆಸ್ಟ್ ಮಾಡಿ ಎಷ್ಟು ಅರೌಂಡ್ ಹಾಫ್ ಆನ್ ಅವರ್ವರೆಗೂ ಟ್ರೀಟ್ ಮಾಡ್ತಾರೆ. ನಮಗಲ್ಲಿ ನೀಟಾಗಿ ಚೆಕ್ ಮಾಡ್ತಾರೆ ಏನಾಗಿದೆ, ಎತ್ತಾಗಿದೆ ಅಂತ. ಅದಾದಮೇಲೆ ದೆ ಗಿವ್ ಅಸ್ ಅ ಮೆಡಿಸಿನ್. ಅದಾದಮೇಲೆ ನೆಕ್ಸ್ಟ್ ವಿಸಿಟಿಂಗ್ ಡೇಟ್ ಕೂಡ ಕೊಡ್ತಾರೆ.
ಸೊ ಐ ರೆಫರ್ ಏನೇ ಸ್ಕಿನ್ ಇನ್ಫೆಕ್ಷನ್ ಇದ್ದರೂ ಬೆಟರ್ ಟು ಗೋ ಫಾರ್ ಕ್ಯೂಟೀಸ್, ಯಾಕಂದರೆ ಎಕ್ಸಾಕ್ಟ್ ಟ್ರೀಟ್ಮೆಂಟ್ ಅಲ್ಲೇ ಸಿಗೋದು ನಮಗೆ ಸ್ಕಿನ್ಗೆ. ಫೈನಲಿ ನಾವು ಎಲ್ಲ ಟ್ರೀಟ್ಮೆಂಟ್ ತೊಗೊಂಡು ಫಾರ್ಮಸಿಲಿ ಅವ್ರು ಕೊಟ್ಟಿರೋ ಅಂಥ ಎಲ್ಲ ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಮೆಡಿಸಿನ್ಸ್ ಆಗಿರ್ಬೋದು, ಅದಾದಮೇಲೆ ಕ್ರೀಮ್ಸು, ಲೋಷನ್ಸು ಎಲ್ಲ ತೊಗೊಂಡು ಪರ್ಚೇಸ್ ಮಾಡಿಕೊಂಡು ಆಚೆ ಬಂದ್ವಿ. ನಾವು ಓಲೋ ಆಟೋ ಕೂಡ ಬುಕ್ ಮಾಡಿದ್ವಿ. ಅದೇ ಟೈಮ್ಗೆ ಇಲ್ಲಿ ಯಾರೋ ಸ್ವಾಮೀಜಿನ ಕರ್ಕೊಂಡು ಹೋಗ್ತಾಯಿದ್ರು. ಐ ಡೋಂಟ್ ನೋ ಹೂ ಈಸ್ ಬಟ್ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಪ್ಲೀಸ್ ಡೂ ಕಮೆಂಟ್. ಅದಾದಮೇಲೆ ಫೈನಲಿ ನಮ್ಗೆ ಆಟೋ ಸಿಕ್ತು. ಅದಾದಮೇಲೆ ವಿ ರಿಟರ್ನ್ ಬ್ಯಾಕ್ ಟು ಅವರ್ ಹೋಮ್. ಬರ್ತಾ ಇದರಲ್ಲಿ ತುಂಬ ಅಂದರೆ ತುಂಬಾ ರಶ್ ಇತ್ತು ರೋಡಲ್ಲಿ. ಐ ಡೋಂಟ್ ನೋ ವೀಕ್ ಎಂಡ್ಸ್ ಏನೋ ಅಲ್ಲ, ವೀಕ್ ಡೇನೇ ಇದು, ಆದರೂ ತುಂಬ ರಶ್ ಇದೆ. ಅದಾದಮೇಲೆ ನಾನು ಏನು ಹೇಳ್ತೀನಿ ಅಂತ ಅಂದರೆ, ಯೂಶ್ವಲಿ ಟ್ರೈ ಟು ಯೂಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ರಾದರ್ ದೆನ್ ಯೂಸಿಂಗ್ ಯುವರ್ ಪರ್ಸ್ನಲ್ ವೆಹಿಕಲ್ಸ್ ಅನ್ನೋದು ನನ್ನ ಒಂದು ಸಲಹೆ. ಅದಾದಮೇಲೆ ಫೈನಲಿ ನೀವು ರೀಚ್ಡ್ ಅವರ್ ಓಮ್. ಅದಾದಮೇಲೆ ಬಂದ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಅಮ್ಮ ಇಡ್ಲಿ ಮತ್ತು ಕಾಳು ಸೂಪನ್ನು ಮಾಡಿದರು. ತಾತನಿಗೂ ಕೂಡ ಹುಷಾರಿರಲಿಲ್ಲ, ಅವರನ್ನು ಕೂಡ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಬೇಕಿತ್ತು. ಅವ್ರಿಗೆ ಸರ್ಜರಿ ಕೂಡ ಆಗಿತ್ತು ಲಾಸ್ಟ್ ವೀಕ್. ಸೊ ಅವ್ರಿಗೆ ಟ್ರೀಟ್ಮೆಂಟ್ ಇತ್ತು, ಇನ್ನೂ ಬಾಕಿ ಇತ್ತು. ಫೈನಲಿ ನಾನು ನಮ್ಮ ತಾತನ್ನ ಹಾಸ್ಪಿಟಲಿಗೆ ಕರ್ಕೊಂಡು ಹೋದೆ. ನಾನು ಮತ್ತು ತಾತ ಡಾಕ್ಟರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಡಾಕ್ಟರ್ 5 minutes ಬರ್ತೀನಿ ಅಂತ ಹೇಳಿದರು. ಸೊ ವಿ ಆರ್ ವೇಟಿಂಗ್ ಫಾರ್ ದ ಡಾಕ್ಟರ್. ನಾವು ನಮ್ಮ ತಾತನಿಗೆ ಟ್ರೀಟ್ಮೆಂಟ್ ಕೊಡಿಸಿದ್ದು ಸನೈರಾ ಹಾಸ್ಪಿಟಲ್, ಕೆಂಗೇರಿ, ಉಪನಗರದಲ್ಲಿ ಇರೋದು. ಫೈನಲಿ ಕೆಲವೊಂದು ಯೂರಿನ್ ಟೆಸ್ಟ್ ಹೇಳಿದ್ರು, ಅದನ್ನೆಲ್ಲ ಮಾಡಿಸಿ ತಾತನಿಗೆಲ್ಲ ಟ್ರೀಟ್ಮೆಂಟ್ಸ್ ಕೊಡಿಸಿ ಅದಾದಮೇಲೆ ನಾವು ಇಲ್ಲಿ ಹೋಟೆಲಿಗೆ ಬಂದ್ವಿ. ತಾತ ಇಡ್ಲಿ ವಡೆ ತಿಂದರು. ನಾನು ಬಂದು ಪ್ರೊಮೊಗ್ರನೇಟ್ ಜ್ಯೂಸನ್ನು ಕುಡಿದೆ. ಅದಾದಮೇಲೆ ಅಮ್ಮನಿಗೆ ಸ್ವಲ್ಪ ಎಳ್ನೀರು ಅಂದರೆ ಟೆಂಡರ್ ಕೊಕೊನೆಟ್ನ ತೊಗೋಬೇಕಿತ್ತು. ಸೊ ನಾವು ಅಲ್ಲಿ ಬಂದು ಅಮ್ಮನಿಗೆ ತೊಗೊಂಡು ಅದಾದಮೇಲೆ ನಾವು ಮನೆಗೆ ಹೋದ್ವಿ. ಸೊ ಈ ಒಂದು ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ಡೂ ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಲವ್ ಯು ಆಲ್. ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ.